ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು ಕಿಚನ್ನು ಟೂರ್ ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ ಕೇಳ್ತಾಯಿದ್ರು ನಮ್ಮ ಫ್ರೆಂಡ್ ಎಲ್ಲ ಮಾಡಿ ಅಂತ. ಮಾಡೋಕ್ಕೆ ಟೈಮೇ ಆಗಿರಲಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ಹಾಯ್ ವಿವರ್ಸ್, ಎಲ್ಲರೂ ಹೋಮ್ ಟೂರ್ ಮಾಡಿ ಅಂತ ಹೇಳ್ತಾಯಿದ್ರಿ. ನಾನು ಫುಲ್ಲು ಮನೆಯೆಲ್ಲ ಹೋಮ್ ಟೂರ್ ಅಂತಂದು ಏನು ಮಾಡ್ತಾಯಿಲ್ಲ. ನಾನು ಬರೀ ಕಿಚನ್ ಮಾತ್ರ ಮಾಡ್ತಾಯಿದ್ದೀನಿ. ಕಿಚನಿಗೆ ಮಾತ್ರ ಸ್ವಲ್ಪ ಹೆಂಗಿದ್ರೆ ಹಬ್ಬ ಬಂದಿಲ್ಲ, ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ. ನಾನು ನೀಟಾಗೆಲ್ಲ ಡೆಕೋರೇಷನಲ್ಲಿ ಏನು ಮಾಡ್ಕೊಂಡಿಲ್ಲ. ನಾರ್ಮಲಾಗಿ ಏನಿದೆ ಅದನ್ನು ಮಾತ್ರ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದಿಷ್ಟನ್ನು ಮಾತ್ರ ತೋರಿಸ್ತೀನಿ ನಾನು. ಅದು ಮನೆಯೆಲ್ಲ ಫುಲ್ಲೆಲ್ಲ ನಾನು ನೀಟಾಗೆಲ್ಲ ರೆಡಿ ಮಾಡ್ಕೊಂಡು ಅದನ್ನು ಯಾವಾಗ ಆಗುತ್ತೋ ನೋಡೋಣ ಮಾಡ್ತೀನಿ. ಇವಾಗ ಸದ್ಯದಲ್ಲಿ ನಾನು ಕಿಚನ್ ಮಾತ್ರ ತೋರಿಸ್ತಾ ಇದ್ದೀನಿ. ತುಂಬ ಎಲ್ಲ ಆರ್ಗನೈಸ್ ಎಲ್ಲ ಮಾಡೋಕ್ಕೋಗಿಲ್ಲ ನಾನು. ಹೇಗಿದೆ, ನನಗೆ ಎಷ್ಟು ಬೇಕು ನನ್ನ ಕೆಲಸಕ್ಕೆ, ನನ್ನ ಕೈಲಿ ಎಷ್ಟು ಕ್ಲೀನ್ ಮಾಡ್ಕೊಳಕ್ಕೆ ಆಗುತ್ತೆ, ಎಷ್ಟು ಮೇಂಟೈನ್ ಮಾಡೋಕ್ಕಾಗುತ್ತೆ ಆ ಥರ ನಾನು ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಎಲ್ಲ ತಂದು ಆಡಂಬರ ಎಲ್ಲ ಹಾಕ್ಕೊಂಡು ಮಾಡೋಕ್ಕೆ ಹೋಗ್ತಾಯಿಲ್ಲ. ಹಾಗೆ ಎಷ್ಟಿದೆ ಅಷ್ಟು ಸುಮ್ಮನೆ ಸಿಂಪಲಾಗಿ ತೋರಿಸ್ತೀನಿ. ಬನ್ನಿ ನೋಡಿ, ಇದು ಹಾಲು. ಎಂಟ್ರೆನ್ಸ್ ಬಂದ್ರೆ ಸ್ಟಾರ್ಟಿಂಗಲ್ಲೇ ಹಾಲಿದೆ ನಮ್ಮದು. ಅಲ್ಲಿಂದ ಬಂದರೆ ಸ್ಟಾರ್ಟಿಂಗಲ್ಲೇ ಕಿಚನ್ ಇರೋದು. ನಿಮಿಷ ನೋಡ್ಬೋದು, ಇಲ್ಲಿ ನಿಂತ್ಕೊಂಡ್ರೆ ನಾನು ಇಲ್ಲಿಂದ ಟಿ ವಿ ಎಲ್ಲ ಕಾಣಿಸುತ್ತೆ. ನಾನು ಪಾತ್ರೆ ತೊಳ್ಕೊತಲ್ಲ ಏನಾದರೂ ಸ್ವಲ್ಪ ಇದ್ದರೆ ಟಿ ವಿ ನೋಡ್ಕೊತಾನೆ ಸ್ವಲ್ಪ ಕೆಲಸ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ನೋಡಿ, ಎಂಟ್ರೆನ್ಸಿಂದ ಬಂದರೆ ಈ ರೀತಿಯಾಗಿದೆ. ಮೇಲ್ಗಡೆ ಎಲ್ಲ ಎಕ್ಸ್ಟ್ರಾ ದೊಡ್ಡ ದೊಡ್ಡ ಪಾತ್ರೆ ಇರೋದು, ನಾವು ಯೂಸ್ ಮಾಡದಿರೋದು ಎಲ್ಲ ಇಲ್ಲಿ ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ. ಯಾವುದಾದ್ರೂ ಹಬ್ಬಗಳು ಬಂದರೆ ಮಾತ್ರ ತೊಗೊಂಡ್ಬಿಟ್ಟು ನಾನು ಯೂಸ್ ಮಾಡಿ ಮತ್ತೆ ಮೇಲ್ಗಡೆ ಇಡ್ತೀವಿ. ಇಷ್ಟೇ ಫ್ರೆಂಡ್ ಮಾಡಿಸಿರೋದು ಮೇಲ್ಗಡೆದು, ಯಾವುದೂ ತುಂಬ ಇದಿಲ್ಲ. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಬಂದರೆ ಇದು ಸ್ವಲ್ಪ ಇದು ಏನಂದರೆ ತುಂಬ ದೊಡ್ಡದಾಗಿ ಮಾಡಿದರು. ಇಷ್ಟು ಪಾತ್ರೆ ಇಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡದಾಗಿ ಮಾಡಿಕೊಟ್ಟಿದ್ರು. ನಾನು ಬೇಡ, ಈ ಕಡೆ ಸೈಡ್ ಪಾತ್ರೆ ಇಡೋಕ್ಕೆಲ್ಲ ಬೇಡ, ಇಲ್ಲಿ ಟೇಬಲಲ್ಲಿ ಹಾಕ್ಕೊತೀವಿ ಬೇಡ ಅಂತ ಹೇಳ್ಬಿಟ್ಟು ಇದು ತುಂಬ ದೊಡ್ಡದಾಗಿತ್ತು. ಇದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ನಾವು ಇದಿಷ್ಟಕ್ಕೆ ಚಿಕ್ಕದಾಗಿ ಹಾಲಲ್ಲೆಲ್ಲ ಶೋಕೇಸ್ ಇಲ್ಲಲ್ವ, ಹಾಗಾಗಿ ಸ್ವಲ್ಪ ಇಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಕ್ಕದಾಗಿ ಒಂದು ಶೋಕೇಸ್ ಥರ ಮಾಡ್ಕೊಂಡು ಲೋಟ ಗ್ಲಾಸು ಪ್ಲೇಟೆಲ್ಲ ಇಡಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಚಿಕ್ಕದಾಗಿ ಒಂದು ಇದು ಮಾಡಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ತುಂಬ ಗ್ಲಾಸ್ ಐಟಮ್ ಎಲ್ಲ ಇಟ್ಟಿಲ್ಲ. ನೀವು ಮಕ್ಕಳೆಲ್ಲ ಇದ್ದಾರಲ್ಲ, ತುಂಬ ತೆರೆ ಮೇಲೆ ಒಡೆದೋಗ್ಬಿಡುತ್ತೆ ಮನೆಯಲ್ಲಿ ಗ್ಲಾಸ್ ಎಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಏನೂ ತೊಗೊಂಡಿಲ್ಲ ನಾನು. ಇತ್ತೀಚೆಗೆ ವೀಡಿಯೋ ಮಾಡ್ಬೇಕಾದ್ರೆ ಮಾತ್ರ ಸ್ವಲ್ಪ ಒಂದೆರಡು ಪ್ಲೇಟು, ಈ ಥರ ಒಂದೆರಡು ಬೌಲ್ಗಳು ಈ ಥರ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ, ಎಲ್ಲ ಮಕ್ಕಳೆಲ್ಲ ತೆಗೆದು ಹಾಕ್ಬಿಡ್ತಾರಂತ. ಇಲ್ಲಿ ಬಂದುಬಿಟ್ಟು ಟೇಬಲ್ ಪಕ್ಕದಲ್ಲಿ ಗ್ಯಾಪ್ ಇದೆಯಲ್ಲ, ಆ ಪ್ಲೇಸಲ್ಲಿ ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆನೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮಗೇನೆ ಚಪಾತಿ ಉದ್ದಕ್ಕಿನ ಮಣೆಗಳು ಆ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ತುಂಬ ಇಷ್ಟಪಟ್ಬಿಟ್ಟು ಒಳಕಲ್ಲಿ ಹಾಕ್ಸ್ಕೊಂಡಿದ್ದೆ, ಏನಾದರೂ ಚಟ್ನಿ ಎಲ್ಲ ಮಾಡೋಕ್ಕೆ ಬರುತ್ತೆ ಅಂತ. ಆದರೆ ಅದು ಡೈಲಿ ಕ್ಲೀನ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಎಲ್ಲ ಧೂಳೆಲ್ಲ ಕೂತು ತುಂಬ ಧೂಳಾಗ್ಬಿಟ್ಟಿದೆ. ಹಂಗಾಗಿ ಅಲ್ಲೇನು ಚಟ್ನಿ ಎಲ್ಲ ಏನೂ ಮಾಡೋಕ್ಕೋಗಲ್ಲ. ಹಾಗಾಗಿ ಮನೆಗೊಂದು ವಾಸ್ತು ಥರ ಒಂದು ಒಳಕಲ್ಲಿ ಇರಲೇಬೇಕಲ್ಲ, ಆ ರೀತಿಯಾಗಿ ಒಳಕಲ್ಲಿ ಹಾಕ್ಸಿರೋದು ಅಲ್ಲಿದೆ. ಇದಿಷ್ಟನ್ನು ನಾನು ಮೂಲೆಯಲ್ಲಿ ಈ ಕಡೆ ಪ್ಲೇಸ್ ಇರೋದ್ರಲ್ಲಿ ನಾನು ಇದಿಷ್ಟನ್ನು ಸ್ಟೋರ್ ಮಾಡ್ಕೊಂಡು, ತೆಂಗಿನಕಾಯಿ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಕವರ್ಗಳು ಇರ್ತಾರೆ ಬೇಕು ಅಂದರೆ ಈ ಸೈಡಲ್ಲಿ ಇಟ್ಕೊಂಡಿನಿ. ಹಾಗೆ ಒಂದು ಏಳಿಗೆ ಮಣೆ ಕೂಡ ಇಟ್ಕೊಂಡಿನಿ, ದೊಡ್ಡದಿದ್ದು ಫೋಲ್ಡಿಂಗ್ ಎಲ್ಲ ಆಗೋಲ್ಲ. ಹಾಗಾಗಿ ಅದನ್ನು ಕೂಡ ಸೈಡಲ್ಲಿ ಇದಿಷ್ಟನ್ನು ನಾನು ಟೇಬಲ್ ಪಕ್ಕದಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ನಾನು ಫಿಲ್ಟ್ರ್ ಇಟ್ಕೊಂಡಿದ್ದೀನಿ, ನಾರ್ಮಲ್ ಫಿಲ್ಟ್ರು. ಇದೇನಕ್ಕೆ ಅಂದರೆ ಮಕ್ಕಳಿಗೆ ಮೇಲ್ಗಡೆ ಅಕ್ವಾಗಾರ್ಡ್ ನೀರು ಸಿಕ್ಕಲ್ಲ, ಹಾಗಾಗಿ ನಾನು ಅವರಿಗೆ ಈಸಿ ಆಗ್ಲತ್ತೆ ಕೆಳಗಡೆ ಇಟ್ಟಿದ್ದೀನಿ. ನಾವೀಗ ಒಂದೇ ಸಮಯಕ್ಕೆ ಟೈಮು ಫ್ರೀ ಆಗಿರಲ್ಲ, ನಾವು ಅವ್ರು ಕೇಳ್ದಂಗೆಲ್ಲ ಬಂದು ತಂದುಕೊಡೋಕ್ಕೆ ಒಂದೊಂದು ಸರಿ ತೆಗೆದುಕೊಡ್ತೀವಿ ನೀರನ್ನು, ಆದರೆ ಒಂದೊಂದು ಸರಿ ಸಿಕ್ಕಲ್ಲ. ಹಾಗಾಗಿ ನಾನು ಈ ಫಿಲ್ಟ್ರನ್ನ ಕೆಳಗಡೆ ಇಟ್ಬಿಟ್ಟಿದ್ದೀನಿ. ಬೇಕಾದಾಗ ಅವ್ರು ಬಂದು ಹಿಡ್ಕೊಂಡು ಕುಡಿತಾರೆ ಅಂತ ಹೇಳ್ಬಿಟ್ಟು. ಹಾಗೆ ನಾವು ಯೂಸ್ ಮಾಡ್ತೀವಿ, ಅವರು ಯೂಸ್ ಮಾಡ್ತಾರೆ. ಎಲ್ಲ ನೋಡಿರ್ಬೋದು, ನಾರ್ಮಲಲ್ಲೆಲ್ಲ ಅಡುಗೆ ಮಾಡ್ಬೇಕಾರೆಲ್ಲ ನೋಡಿರ್ತೀರ, ಆದರೂ ಒಂದು ಸರಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಂದುಬಿಟ್ಟು ಇಷ್ಟೇ ನಾನು ಸ್ಟೋರೇಜ್ ಅಂತ ಮಾಡಿಸ್ಕೊಂಡಿರೋದಿದೆ. ಇಷ್ಟು ಬಿಟ್ಟರೆ ಇಲ್ಲಿ ಬಂದುಬಿಟ್ಟು ಪಕ್ಕದಲ್ಲಿ ಈ ಥರ ಒಂದು ದೊಡ್ಡದು ಗ್ಲಾಸ್ ಕೊಡಿಸ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಬಂದುಬಿಟ್ಟು ಎಲ್ಲ ತುಂಬ ಜಾಸ್ತಿ ಎಲ್ಲ ಇಲ್ಲೇ ಇಡೋದು. ನನಗೆ ಇಷ್ಟೇ ಸಾಕಾಗುತ್ತೆ, ಬೇಕಾದಷ್ಟು ಆಯಿತು. ನಾವು ಜಾಸ್ತಿ ಇದ್ದಷ್ಟು ನಾವು ಜಾಸ್ತಿ ಸಾಮಾನು ಹಿಡ್ಕೊತೀವಿ, ಹಾಗಾಗಿ ನನಗೆ ಇಷ್ಟೇ ಸಾಕು. ಇಲ್ಲ ಸ್ವಲ್ಪ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ಇದು ಸ್ಟಾರ್ಟಿಂಗಲ್ಲಿ ಮಿಕ್ಸಿಗೆ ಮತ್ತು ಏನಾರು ಅಂತಂದರೆ ಬೇಕಾಗುತ್ತೆ ಅಂತ ಇಲ್ಲಿ ಪಾಯಿಂಟ್ ಬಿಡಿಸ್ಕೊಂಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ನೋಡ್ಬೋದು, ಇಲ್ಲೆಲ್ಲ ಬಾಕ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಬಾಕ್ಸ್ ಅದೆಲ್ಲ ಇಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇಷ್ಟು ಬಂದಿದೆ. ಇದು ಸ್ಟಾರ್ಟಿಂಗ್ ಸ್ವಲ್ಪ ಶೆಲ್ಫ್ ಹಾಕ್ಸ್ಕೊಂಡಿದ್ದು, ಶೆಲ್ಫ್ ಹಾಕ್ಸ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ಈ ಥರದ್ದು ಅಲ್ಯೂಮಿನಿಯಮ್ದು ಮಾಡಿಸ್ಕೊಂಡಿದ್ದೀನಿ. ಚೆನ್ನಾಗಿದೆ. ನೆಕ್ಸ್ಟ್ ಈ ಕಡೆ ಒಂದು
ಇಲ್ಲೇನೆಂದರೆ ಜಾಸ್ತಿ ನಾನು ಯೂಸ್ ಮಾಡೋದು ಮಕ್ಕಳಿಗೆ ಹಾರ್ಲಿಕ್ಸ್ ಆಗಿರ್ಬೋದು, ಬೂಸ್ಟು, ಸಕ್ಕರೆ ಮತ್ತು ಟೀ ಪುಡಿ ಈ ಥರದ್ದು ಸ್ವಲ್ಪ ತೊಗೊಂಬಿಟ್ಟು ಇಲ್ಲಿ ಅಡುಗೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡು ಒಗ್ಗರಣೆದು ಪಲಾವ್ ಎಲೆ ಆಗಿರ್ಬೋದು ಆ ಥರದ್ದೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಮೇಯ್ನು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಇಲ್ಲಿ ಮೇಲ್ಗಡೆ ನೋಡ್ಬೋದು, ಇಲ್ಲಿ ಪೈಪ್ ಇದೆಯಲ್ಲ ಅದು ಚಿಮಣಿಗೆ. ನೆಕ್ಸ್ಟ್ ಏನಾದರೂ ಬೇಕು ಚಿಮಣಿ ಹಾಕ್ಸ್ಕೊಬೇಕಂದ್ರೆ ಅಲ್ಲೊಂದು ಪೈಪ್ ಹಾಕ್ಬಿಟ್ಟಿದ್ದಾರೆ. ನಾವು ಅದಕ್ಕೆ ಏನಾದ್ರು ಒಂದು ಇಟ್ಬಿಟ್ಟು ಕ್ಲೋಸ್ ಮಾಡಿ ಮುಚ್ಚಬೇಕು. ಅದು ನೋಡೋಣ ನೆಕ್ಸ್ಟ್ ಏನಾದರೂ ಮಾಡೋದಂತ. ಇದೊಂದು ನಾನು ಎಲೆ ನಾನಿಂದ ಹಾಕ್ಕೊಳ್ಳೋದು ಚೆನ್ನಾಗಿ ಕಾಣಿಸುತ್ತೆ. ವೀಡಿಯೋ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪನಾದರೂ ಇರಲಿ ಅಂತ ಹೇಳ್ಬಿಟ್ಟು ತುಂಬ ಜಾಸ್ತಿ ಎಲ್ಲ ಡೆಕೋರೇಷನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿಲ್ಲ ನಾನು. ಇದಿಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ದು. ಸ್ವಲ್ಪ ಕುಕ್ಕಿಂಗ್ ಮಾಡೋ ಹತ್ರ ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಇದಿಷ್ಟೇ ನಾನು ಸ್ವಲ್ಪ ಆರ್ಗನೈಸ್ ಮಾಡಿಟ್ಕೊಂಡಿರೋದು. ನಾನು ಆರ್ಗನೈಸ್ ಮಾಡೋಕ್ಕೆ ಜಾಗ ಎಲ್ಲ ಇಲ್ಲ. ಇಲ್ಲಿದೆ ಸ್ವಲ್ಪ ಜಾಗ ಇಲ್ಲ. ಆದರೆ ನನಗಿಲ್ಲಿ ಕರೆಂಟ್ ಸ್ಟವ್ ಬಂದಿರೋದ್ರಿಂದ ಇಲ್ಲೆಲ್ಲ ನನಗೆ ಮೂಲೆಯಲ್ಲೆಲ್ಲ ಏನಿದೆ ಇಲ್ಲಿ ಕಾರ್ನರಲ್ಲಿ ಮೂಲೆಯಲ್ಲಿ ಅಂತ ಏನು ಹೇಳ್ತಾರೋ ಇಲ್ಲೆಲ್ಲ ನನಗೆ ಸ್ವಲ್ಪ ಜಾಗ ಸಿಕ್ಕಿಲ್ಲ. ಹಾಗಾಗಿ ನಾನು ಇಲ್ಲೆಲ್ಲ ಏನು ಜೋಡ್ಸೋಕ್ಕೆಲ್ಲ ಹೋಗಿಲ್ಲ. ಇಲ್ಲಿ ಸ್ಟವ್ ಇರೋದ್ರಿಂದ, ಸ್ಟವ್ ಇಲ್ಲ ಅಂದರೆ ನೀಟಾಗೆಲ್ಲ ಸ್ವಲ್ಪ ಡಬ್ಬಿಗಳು, ಡ್ರೈ ಫ್ರೂಟು, ಕಾಳುಗಳೆಲ್ಲ ನೀಟಾಗಿ ಜೋಡಿಸ್ಕೊಬೋದಿತ್ತು. ಆದರೆ ನನಗೆ ಜಾಗ ಇಲ್ದಿರೋ ಕಾರಣ ಹಾಕಿದಿಷ್ಟು ಹಿಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಏನಿಲ್ಲ ಸ್ಟವ್ವು ನೋಡ್ಬೋದು. ಇಲ್ಲಿಂದ ಹೊರಗಡೆಯಿಂದ ಸಿಲಿಂಡರ್ ಪೈಪ್ ತೊಗೊಂಬಂದಿರೋದು. ಇಲ್ಲ ಸ್ವಲ್ಪ ಪೈಪ್ ಹೋಗಿದ್ದೆ. ನಾನಿಲ್ಲಿ ಅಷ್ಟೇ ಎಣ್ಣೆ ಎಲ್ಲ ಮೇಲ್ಗಡೆ ಹಿಡ್ಕೊಂಡ್ರೆ ಸ್ವಲ್ಪ ಎಣ್ಣೆದೆಲ್ಲ ಎಲ್ಲ ಕಡೆಯೂ ಎಣ್ಣೆ ಆಯಿಲೆಲ್ಲ ಆಗಿಬಿಡ್ತೈತೆ, ಎಣ್ಣೆ ಎಲ್ಲ ಆಗಿಬಿಡುತ್ತೆ ಎಂದು ನಾನು ಇಲ್ಲಿ ಮಾತ್ರ ಎಣ್ಣೆ ಹಿಡ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಇದು ಕುಟ್ಟೋದಕ್ಕೆ ಕುಟ್ಟಿ ಥರ ಎಲ್ಲ ಹಿಡ್ಕೊಂಡು ಕಲ್ಲು ಇದೆಲ್ಲ ಅಷ್ಟೊಂದು ಯೂಸ್ ಮಾಡಲ್ಲ. ಏನಾದರೂ ಮಕ್ಕಳಿಗೆ ಸ್ವಲ್ಪ ಕೆಮ್ಮು ಏನಾರು ಆದಾಗ ಸ್ವಲ್ಪ ಸೊಪ್ಪೆಲ್ಲ ಇರುತ್ತಲ್ಲ ಅದನ್ನ ಕುಟ್ಟೋಕ್ಕೆ ಬಳಸ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನಿಲ್ಲಿ ಉಪ್ಪನ್ನು ಹಾಕ್ಬಿಟ್ಟು ಒಂದು ಉಪ್ಪಿನ ಡಬ್ಬ ಹಿಡ್ಕೊಂಡಿದ್ದೀನಿ. ಅದು ಬಿಟ್ಬಿಟ್ರೆ ಮತ್ತಿನ್ನೇನಿಲ್ಲ. ಇದು ನೋಡ್ಬೋದು, ಇದು ಮೀಶೋದಿಂದ ತಂದಿದ್ದ ಆರ್ಡರ್ ಬಾಕ್ಸ್. ಇದು ನಾನು ಮೇಲ್ಗಡೆಲ್ಲ ಒಂದು ಕವರ್ ಹಾಕೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ಫುಲ್ಲು ನೀಟಾಗಿ ಕವರ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಈ ಥರ ಎಲ್ಲ ಏನಾದ್ರು ಡೆಕೋರೇಷನ್ ಆಗಿ ಇಡ್ಬೋದು ಅಂತ ಹೇಳ್ಬಿಟ್ಟು ತಂದೆ. ಇದಕ್ಕೆ ಒಂದು ಕವರ್ ಆರ್ಡ್ರ್ ಹಾಕಿ ಒಂದು ನೀಟಾಗಿ ಕವರ್ ಪ್ಯಾಕಿಂಗ್ ಮಾಡೋಕ್ಕೂ ಟೈಮ್ ಆಗಿಲ್ಲ ನನಗೆ. ಆದರೆ ಇದು ಚೆನ್ನಾಗಿದೆ ನೋಡೋಕೆ, ನೀಟಾಗಿ ಪ್ಯಾಕಿಂಗ್ ಮಾಡಿದ್ರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ಇಲ್ಲಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ನೀರಿಂದು ಸ್ಟೀಲ್ ಇರುತ್ತೆ ವೇಸ್ಟ್ ಬಾಟ್ಲ್, ಅದೇನಾಗಿದೆ ಲೀಕ್ ಆಗ್ತಾ ಇದೆ. ಹಾಗಾಗಿ ನಾನೇನು ಮಾಡಿದ್ದೆ ಅಂತ ಸುಮ್ಮನೆ ವೇಸ್ಟ್ ಮಾಡೋದೇನಲ್ವಾ, ಚೆನ್ನಾಗಿರುತ್ತೆ. ನೀರಿನ ಬಾಟ್ಲಿ ಇದೆಯಲ್ವಾ, ಇದನ್ನಲ್ಲೇ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಏನು ಬಿಸಾಕಲಿ, ಸ್ಟೀಲ್ ಅಲ್ವಾ ಚೆನ್ನಾಗಿರುತ್ತೆ, ಪರವಾಗಿಲ್ಲ ಏನು ಬಿಸಾಕೋದು ಅಂತ ಹೇಳ್ಬಿಟ್ಟು ಇದು ಮನಿ ಪ್ಲ್ಯಾಂಟ್ ಥರದ್ದು ಒಂದು ಬಳ್ಳಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ನಂದು, ನಾನೇನು ಕುಕ್ಕಿಂಗ್ ಮಾಡ್ತೀನಲ್ವ ನನ್ನ ಫೇವ್ರೆಟ್ ಪ್ಲೇಸ್ ಇದು. ಇದಿಷ್ಟು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ತುಂಬ ಬೆಳಕು. ಕೆಲವ್ರ ಮನೇಲಿ ಅಡುಗೆ ಮೇಲೆ ಬೆಳಕಿಲ್ಲ ಅಂತಾರೆ, ನಮ್ಮಲ್ಲಿ ಅಷ್ಟೊಂದು ಬೆಳಕು, ಎಷ್ಟೊಂದು ಬೆಳಕಿದೆಯಲ್ಲಪ್ಪ ಅಂತ ಅಂದ್ಕೊತೀವಿ. ನೋಡಿ ಇಲ್ಲಿ ಈ ಕಡೆ ಹೀಗೆ ಬಂದರೆ ಇಲ್ಲಿ ಒಂದು ಮಾಡಿಸ್ಕೊಂಡಿದ್ದೀನಿ ನಾನು. ಇನ್ನೂ ಬಾಕ್ಸ್ ಎಲ್ಲ ಜೋಡಿಸ್ಕೊಂಡು ಈ ಕಡೆ ಸೈಡ್ ಒಂದು ಮಾಡಿಸ್ಕೊಂಡಿದ್ದೀನಿ. ಇದು ಒಂದು ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಅಂದರೆ ಇಲ್ಲಿ ಏನಾದರೂ ನಾವು ಇಲ್ಲೇ ಪಾತ್ರೆ ತೊಳೆದ್ಬಿಟ್ಟಿವಿ. ಇಲ್ಲಿ ತೊಳೆದ್ಬಿಟ್ಟು ಇಲ್ಲಿ ಹಾಗೆ ಜಾರ್ಗಳು ನೋಡಿದ್ರಲ್ಲ, ಈ ಜಾರ್ಗಳೆಲ್ಲ ತೊಳೆದು ಹೀಗೆ ಇಡಬೇಕು. ಹಾಗೆ ಊಟ ಮಾಡಿರೋ ತಟ್ಟೆ ಆಗಿರ್ಬೋದು, ಇಲ್ಲಿ ಲೋಟಗಳಾಗಿರ್ಬೋದು ಎಲ್ಲ ಹೀಗೆ ತೊಳೆದ್ಬಿಟ್ಟು ಇದೇ ಥರ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಓಪನ್ ನಾನೇ ಬಿಡಿಸಿದ್ದು. ಚೆನ್ನಾಗಿರುತ್ತೆ, ಬೇಗ ವಾಶ್ ಮಾಡಿಬಿಟ್ಟು ಇಲ್ಲಿಂದಲೇ ನಿಮಗೆ ಜೋಡಿಸ್ಕೊಳ್ಳೋದಕ್ಕೆ. ಹಾಗಾಗಿ ಇದು ಸ್ಪೇಸ್ ಇದೆಲ್ಲ ಹಾಗೆ ಖಾಲಿ ಬಿಡಿಸಿದ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ತುಂಬ ಇಷ್ಟ ಆಯಿತು ನನಗೆ. ಹಾಗೆ ಇಲ್ಲಿ ನೋಡ್ಬೋದು, ಇದೆಲ್ಲ ಈ ರೀತಿ ಜೋಡಿಸ್ಕೊಂಡಿದ್ದೀವಿ. ಇಲ್ಲಿ ಸಾಂಬಾರು ಪುಡಿ ಆಗಿರ್ಬೋದು, ಇಲ್ಲೆಲ್ಲ ನಾನು ಎಲ್ಲ ಕಾಳುಗಳು ಅವನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರು ಪುಡಿ, ಖಾರ ಪುಡಿಗಳು, ಈ ಕಡೆ ಎಲ್ಲ ಥರದ ಕಾಳುಗಳು ಜೋಡಿಸಿಟ್ಕೊಂಡಿದ್ದೀನಿ. ಹಿಟ್ಟಾಗಿರ್ಬೋದು, ಇಲ್ಲೆಲ್ಲ ಬಾಕ್ಸ್ಗಳೆಲ್ಲ ಬೇಳೆ, ತೊಗರಿಬೇಳೆ ಎಲ್ಲ ಈ ರೀತಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದು ನನಗೆ ಬೇಕಾದಷ್ಟು ಆಗುತ್ತೆ, ಸಾಕಾಯಿತು ಜಾಗ. ಅದು ಇದಿಷ್ಟು ಜಾಗ ನನಗೆ ತುಂಬ ಬೇಕಾದಷ್ಟು ಜಾಗ ಆಯಿತು. ಇನ್ನೊಂದು ಸ್ಲೈಡಿಂಗ್ ಮಾಡಿಸ್ಕೊಂಡಿದ್ದೀನಿ. ಯಾಕೆಂದರೆ ಡೋರ್ ತೆಗಿಯೋಕೆ ಹೋದರೆ ಡೋರ್ ಹಿಂದೆ ಹಿಂಗೆ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಸ್ಲೈಡಿಂಗ್ ಮಾಡಿಸ್ಕೊಂಡಿದ್ದೀನಿ. ನೋಡ್ಬೋದು ಈ ಕಡೆನೇ. ಇಲ್ಲಿ ಅಷ್ಟೇ ಈ ಕಡೆಯಿಂದ ಬಾಕ್ಸ್ಗಳು, ಇಲ್ಲಿ ಸಾಂಬಾರು ಪೌಡರು, ಬಾಕ್ಸ್ಗಳು, ಇದೆಲ್ಲ ಚಿಕ್ಕ ಚಿಕ್ಕದು ಅರಿಶಿನ ಪುಡಿ, ಉಪ್ಪು, ಮಸಾಲೆ ಐಟಮ್ ಎಲ್ಲ ಇದ್ರಲ್ಲಿ ಈ ಥರ ಚಿಕ್ಕ ಚಿಕ್ಕ ಜೋಡಿಸಿಟ್ಕೊಂಡಿದ್ದೀನಿ. ಇಲ್ಲೂ ಅಷ್ಟು ಇದನ್ನೆಲ್ಲ ಬೇರೆ ಕಾಳುಗಳಲ್ಲಿ ಇಟ್ಕೊಂಡಿದ್ದೀನಿ. ಈ ಕಡೆ ಸೈಡಲ್ಲೆಲ್ಲ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಇವೆಲ್ಲ ಆಗಿ ಜೋಡಿಸಿಟ್ಕೊಂಡು ಉಳಿದಿದ್ದನ್ನ ಕೆಳಗಡೆ ಒಂದು ಸ್ಟೀಲ್ ಬಾಕ್ಸು ಇಷ್ಟು ಮಾಡಿಸ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಾಣಿಸುತ್ತೆ ನಮ್ಮದು
ಸಿಂಪಲ್ಲಾಗಿ ಮಾಡಿಸ್ಕೊಂಡಿನಿ, ಎಷ್ಟು ಬೇಕೋ ಅಷ್ಟು ಮಾಡಿಸ್ಕೊಂಡು ತುಂಬ ಆಡಂಬರ ಮಾಡ್ಕೊಂಡಿಲ್ಲ. ಇದು ಬಂದುಬಿಟ್ಟು ಫ್ರಿಜ್ಜು, ನಮ್ಗೆ ತುಂಬ ಹಳೇ ಫ್ರಿಜ್ ಇದು. ಏನಿಲ್ಲ ಅಂದರೆ ಒಂದು 20 ವರ್ಷ ಆಗಿದೆ ಅನಿಸುತ್ತೆ ಫ್ರಿಜ್ ಇದು. ನಾನು ಮದುವೆಯಾಗಿ ಬಂದೇ ಒಂದು 10 ವರ್ಷ 11 ವರ್ಷ ಆಗಿದೆ. ಇದು ಅದಕ್ಕಿಂತ ಮುಂಚೆ ತೊಗೊಂಡಿರೋದು ಒಂದು 20 ವರ್ಷ ಆಗಿ ಬಂದಿದೆ ಹಳೇ ಫ್ರಿಜ್ಜು. ತೊಗೊಬೇಕು ಒಂದು ಹೊಸದನ್ನು, ಯಾವಾಗ ತೊಗೊಳಕ್ಕಾಗುತ್ತೋ ಗೊತ್ತಿಲ್ಲ, ನೋಡಬೇಕು ಒಂದು ಫ್ರಿಜ್ ತೊಗೊಬೇಕು. ಇಲ್ಲಿ ಬಂದುಬಿಟ್ಟು ನಾವು ಪಾತ್ರೆಗಳೆಲ್ಲ ಸ್ಟೋರ್ ಮಾಡಿಟ್ಕೊಡ್ಕೆ ಕೆಳಗಡೆ ಮಾಡಿಸ್ಕೊಂಡಿದ್ವಿ. ಇಲ್ಲಿ ನಾವು ಯಾವುದೇ ರೀತಿಯಲ್ಲಿ ಅಲ್ಯೂಮಿನಿಯಮ್ ಇರುತ್ತಲ್ಲ ಪ್ಲೇವುಡ್ ಶೀಟು ಅದೆಲ್ಲ ಏನೂ ಹಾಕ್ಕೊಂಡಿಲ್ಲ, ನಾವು ಬರೀ ಗ್ರಾನೈಟಲ್ಲಿ ಮಾಡಿಸ್ಕೊಂಡಿದ್ವಿ. ಕ್ಲೀನಿಂಗ್ ಎಲ್ಲ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಸ್ಟೀಲೆಲ್ಲ ಡ್ರಾಯರೆಲ್ಲ ಬರುತ್ತಲ್ಲ ಆ ಥರ ಮಾಡಿಸ್ಕೊಂಡ್ರೆ ನೀರೇನಾರು ಸ್ವಲ್ಪ ಇಟ್ಟರೆ ಅದೆಲ್ಲ ತುಕ್ಕಿಡೋದಾಗುತ್ತೆ, ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಕ್ಲೀನಿಂಗ್ ಮಾಡ್ಕೊಬೇಕಾರೆಲ್ಲ. ಹಾಗಾಗಿ ನಾನು ಈ ರೀತಿ ಮಾಡಿಸ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಹಿಟ್ಟು ಮತ್ತು ಚಕ್ಲಿ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಈ ಕಡೆ ಸೈಡೆಲ್ಲ ಅಕ್ಕಿ ಎಲ್ಲ ಹಾಕಿಡ್ಕೊಳ್ಳೋಕ್ಕೆ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಸ್ಪೂನು ಮತ್ತು ಪ್ಲೇಟ್ಸಿಗೆ ಮಾತ್ರ ನಾನು ಸಪ್ರೇಟಾಗಿ ಈ ಥರ ಒಂದು ಡ್ರಾ ಮಾಡಿಸ್ಕೊಂಡಿದ್ದೀನಿ. ಇದಿಷ್ಟೇ ಮಾಡಿಸ್ಕೊಂಡಿರೋದು. ಇನ್ನಿದ್ದೆಲ್ಲ ನಾರ್ಮಲಲ್ಲಿ ಪಾತ್ರೆಗಳಲ್ಲಿ ಏನು ಗ್ರಾನೈಟ್ ಹಾಕ್ಸ್ಕೊಂಬಿಟ್ಟು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಮಾಡಿಸ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ಇಲ್ಲಿ ಬಂದುಬಿಟ್ಟು ಸ್ಪೂನ್ಗಳೆಲ್ಲ ಸ್ಪೂನ್ ಆಗಿರ್ಬೋದು, ಕತ್ರಿ ಚಾಕುಗಳು, ಈ ಥರದ್ದೆಲ್ಲ ಚಿಕ್ಕದಾಗದ ಒಗ್ಗರಣೆ ಇರೋದು. ನಮಗೆಲ್ಲ ಮೇನ್ ಸ್ಟವ್ ಕೆಳಗಡೆ ನಮಗೆ ಅಡುಗೆ ಮಾಡೋಕ್ಕೆ ಮೇಯ್ನ್ ಬೇಕಾಗಿರೋದು. ಹಾಗಾಗಿ ನನ್ನ ಸ್ಟವ್ ಕೆಳಗಡೆ ನಮಗೆ ಪ್ಲೇಟ್ ಮುಚ್ಚೋಕೆ ಆಗಿರ್ಬೋದು, ಸೌಟುಗಳಾಗಿರ್ಬೋದು ಈಸಿಯಾಗಿ ಸಿಗಲಿ ಅಂತ ಹೇಳ್ಬಿಟ್ಟು ಆ ಕಡೆ ಪ್ಲೇಸಲ್ಲಿ ಮಾತ್ರ ಇದೊಂದನ್ನು ಮಾತ್ರ ನಾನು ಡ್ರಾ ಮಾಡಿಸ್ಕೊಂಡಿದ್ದೀನಿ, ಬೇರೆ ಯಾವುದಕ್ಕೂ ಮಾಡಿಸ್ಕೊಂಡಿಲ್ಲ. ಇದಿಷ್ಟನ್ನೇ ಮಾಡಿಸ್ಕೊಂಡಿರೋದು. ಮೇಂಟೈನ್ ಮಾಡೋದು ತುಂಬ ಈಸಿ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಂಡಿನಿ. ಇದು ಯಾವುದೇ ರೀತಿಯಲ್ಲೆಲ್ಲ ಹಾಳಾಗೋದಿಲ್ಲ. ಹಾಗಾಗಿ ನಾನು ಪ್ಲೇವುಡ್ಡಿಗೆಲ್ಲ ಹೋಗಿಲ್ಲ, ಈ ರೀತಿಯಲ್ಲಿ ಅಲ್ಯೂಮಿನಿಯಮಿಂದ ಮಾಡಿಸ್ಕೊಂಡಿದ್ದೀನಿ. ನೋಡಿ ಈ ಕಡೆ ಸ್ಟೋರ್ ನೋಡ್ಬೋದು, ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಟಿದ್ದೀನಿ. ಸ್ವಲ್ಪ ಯೂಸ್ ಇಲ್ದಿರೋದು ತರಕಾರಿ ಕಟ್ ಮಾಡೋದೆಲ್ಲ ಈ ಪ್ಲೇಸಲ್ಲಿ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಸಿಂಕ್ ಏರಿಯಾ ಇದು. ಇಲ್ಲಿ ಎಕ್ಸ್ಟ್ರಾ ಪ್ಲಾಸ್ಟಿಕ್ ಬಾಟ್ಲಿಗಳೆಲ್ಲ ಇರುತ್ತಲ್ಲ ಆ ಥರದ್ದೆಲ್ಲ ಇಟ್ಬಿಡ್ತೀನಿ, ಅಲ್ಲೇನು ಯೂಸ್ ಮಾಡಲ್ಲ. ನೋಡ್ಬೋದು ಫುಲ್ ಕಿಚನೆಲ್ಲ ನಮ್ಮ ಮನೇಲಿ ಈ ರೀತಿ ಕಾಣಿಸುತ್ತೆ. ನೋಡಿರ್ತೀರಿ ನೀವು ಡೈಲಿ ಬ್ಲಾಗಲ್ಲೆಲ್ಲ. ಆದರೂ ಒಂದು ಸರಿ ಮಾಡಿಬಿಡೋಣ ಹೋಮ್ ಟೂರ್ ಥರ ಚಿಕ್ಕದಾಗಿ ಅಂತಂದು. ನೋಡಿದ್ರಲ್ಲ ನಮ್ಮದೆಲ್ಲ ಎಷ್ಟು ಚಿಕ್ಕದಾಗಿ ಚೊಕ್ಕದಾಗಿದೆ ಅಂತ ಕಿಚನೆಲ್ಲ. ಯಾವ ರೀತಿ ನಿಮಗೆ ಇಷ್ಟ ಆಯಿತು ಅಂತಂದು ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ಹಾಲ್ ನೋಡ್ಬೋದು, ನಮ್ಮದು ತುಂಬ ದೊಡ್ಡದಾಗೂ ಇಲ್ಲ ಚಿಕ್ಕದಾಗೂ ಇಲ್ಲ. ಇದು ಅಡುಗೆ ಮನೆ ಮತ್ತು ಹಾಲು ಎರಡು ಒಂದೇ ಕಡೆ ಬರುತ್ತೆ. ಇಲ್ಲಿ ನೋಡ್ಬೋದು, ಇದು ಪ್ಯಾಸೇಜ್ ಏನಿದೆ ಅಲ್ಲಿಂದ ಹೋದರೆ 3 ರೂಮ್ ಇದೆ. 3 ಬೆಡ್ರೂಮು, ಒಂದು ಯುಟಿಲಿಟಿ ಏರಿಯಾ, ಜನರಲ್ ಬಾತ್ರೂಮು, ಟಾಯ್ಲೆಟ್ ರೂಮು ಹಿಂದೆ ಸೈಡ್ ಬರುತ್ತೆ. ಈ ಕಡೆಯಿಂದ ಹಾಲಿಂದ ಆ ಕಡೆ ಸೈಡ್ ಇದಿಷ್ಟು ಬರುತ್ತೆ. ಇಲ್ಲಿ ಮಾತ್ರ ಕಿಚನ್ ಮತ್ತು ವರಂಡಾ ಇದೆ. ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನಾವು ಬಜೆಟ್ ಎಷ್ಟಿತ್ತು ಅಷ್ಟು ರೀತಿಯಲ್ಲಿ ನಾವು ಬಜೆಟ್ ನೋಡ್ಕೊಂಬಿಟ್ಟು ನಾವು ಇಂಟೀರಿಯರ್ ಮಾಡಿಸಿದ್ದೀವಿ. ಅಷ್ಟೊಂದೆಲ್ಲ ಜಾಸ್ತಿ ಹೋಗಿಲ್ಲ. ನಮ್ಮ ಹತ್ರ ಬಜೆಟ್ ಎಷ್ಟಿದೆ ಅಷ್ಟು ಸರಿಯಾಗಿ ಮಾಡಿಸ್ಕೊಂಡಿದ್ದೀವಿ ಸಿಂಪಲ್ಲಾಗಿ. ಹಾಗೆ POPನೂ ಅಷ್ಟೇ ಜಾಸ್ತಿ ಗ್ರ್ಯಾಂಡಾಗೆಲ್ಲ ಮಾಡ್ಸೋಕ್ಕೆ ಹೋಗಿಲ್ಲ, ಸ್ವಲ್ಪ ಸಿಂಪಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ಮಾಡಿಸಿದ್ದೀವಿ. ಹಾಗೆ ನೋಡಿ ಈ ಕಡೆ ಸ್ಪೇಸಲ್ಲೂ ಅಷ್ಟೇ ತುಂಬ ಕಾರ್ನರ್ಲಿ ತುಂಬ ಚೆನ್ನಾಗಿದೆ. ಈ ಪ್ಲೇಸಲ್ಲೂ ಸ್ವಲ್ಪ ಜಾಗ ಮಿಕ್ಕಿದೆ. ನನಗೇನಪ್ಪ ಇಷ್ಟ ಆಗಿಲ್ಲ ಅಂದರೆ ನನಗೊಂದು ವರಾಂಡ ಅನ್ನೋದೊಂದು ಸಿಗಬೇಕಿತ್ತು. ಅದನ್ನು ಬಿಟ್ಟರೆ ಮನೆಯೆಲ್ಲ ಪರವಾಗಿಲ್ಲ, ಡೈರೆಕ್ಟ್ ಹಾಲಿದೆಯಲ್ಲ ಅಂತಂದೊಂದು ಬೇಜಾರು, ಅಷ್ಟು ಬಿಟ್ಟರೆ ಎಲ್ಲ ಇಷ್ಟ ಆಗಿದೆ. ಹಾಗೆ ಇವತ್ತು ನಮ್ಮದು ಮನೆ ಹೋಮ್ ಟೂರು ಅಂದರೆ ಕಿಚನ್ ಹೋಮ್ ಟೂರೆಲ್ಲ ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.